ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವೊಂದಷ್ಟು ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ದ್ವಿತೀಯದಲ್ಲಿ ಕುಜ ಇದ್ದಾನೆ. ದ್ವಿತೀಯದಲ್ಲಿ ಕುಜ ಅಂತಂದರೆ ಒಳ್ಳೆಯ ಯೋಗವನ್ನು ಕೊಡ್ತಾನೆ. ಕುಜನು ಈ ಒಂದು ಇದಕ್ಕೆ ಅವನು ದಶಮಾಧಿಪತಿ ಆಗ್ತಾನೆ. ಅಲ್ಲದೆ ಅವನು ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ, ಒಳ್ಳೆಯ ವಿಚಾರವನ್ನು ಕೊಡ್ತಾನೆ. ಭೂಮಿಯನ್ನು ತೆಗೆದುಕೊಳ್ಳುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಮನೆ ತೆಗೆದುಕೊಳ್ಳುವಂಥ ಯೋಗ, ಪಿತ್ರಾಯತ ಆಸ್ತಿ ಸಿಗುವಂಥ ಯೋಗ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಯೋಚನೆಗಳನ್ನು ಮಾಡುವಂಥದ್ದು, ಹೀಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ವ್ಯಾಪಾರ ಆಗುವಂಥ ಯೋಗ, ಮತ್ತು ಎಲೆಕ್ಟ್ರಾನಿಕ್ಸು, ಪೆಟ್ರೋಲ್ ಬಂಕು, ಆಯಿಲ್ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಆ ನಂತರದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಬೇಕಾಗುತ್ತೆ. ಯಾಕೆಂದರೆ ಬಟ್ಟೆಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು ಅಂದರೆ ಫ್ಯಾನ್ಸಿ ಬಟ್ಟೆಯನ್ನು ಮಾಡ್ತಕ್ಕಂಥವ್ರು, ರೇಷ್ಮೆ ಬಟ್ಟೆ ಸೇಲ್ ಮಾಡ್ತಕ್ಕಂಥವ್ರು, ಚಿನ್ನ ಬೆಳ್ಳಿ ಇದೆಲ್ಲ ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಹೀಗೆ ಎಲ್ಲ ಒಳ್ಳೆಯದು ಅವರಿಗೆ ಇರುತ್ತೆ ಅಂತ ನಾವು ಹೇಳ್ತೀವಿ. ಅದಲ್ಲದೆ ದಿನಸಿ ಅಂಗಡಿ ಬೇರೆ ಬೇರೆ ಕೆಲಸಗಳು ಅವ್ರವ್ರು ಮಾಡ್ತಕ್ಕಂಥ ಕೆಲಸದವರಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಅಂದರೆ ನಷ್ಟ ಆಗಲ್ಲ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಆದರೆ ಲಾಭ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಲಾಭ ಆಗುತ್ತೆ, ಜಾಸ್ತಿ ಆಗಲ್ಲ, ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಆಗುತ್ತೆ. ಎಲ್ಲ ಬಿಸ್ನೆಸ್ಗಳು ಚೆನ್ನಾಗಿ ನಡೆಯುತ್ತೆ, ಆದರೆ ಲಾಭ ಕಡಿಮೆ ಆಗುತ್ತೆ. ಕಾರಣ ಈ ಒಂದು ರಾಶಿಗೆ ವ್ಯಯದಲ್ಲಿ ಗುರು ಇದ್ದಾನೆ. 12ರಲ್ಲಿ ಗುರು ಇದ್ದರೆ ಖರ್ಚುಗಳು ಜಾಸ್ತಿ, ಆದರೂ ಕೂಡ ಶುಭ ಕಾರ್ಯಕ್ಕೆ ಖರ್ಚುಗಳಾಗ್ತದೆ. ಅಂದರೆ ಶುಭ ಕಾರ್ಯವನ್ನು ಮನೇಲಿ ಮಾಡಿದಾಗ ಮಾಡಿ ಖರ್ಚು ಮಾಡ್ತಕ್ಕಂಥದ್ದು, ಮನೆ ಕಟ್ಸೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ರಿಪೇರಿ ಕೆಲಸ ಮಾಡೋದು, ಮನೆಗೆ ಒಳ್ಳೆಯ ವಸ್ತುಗಳನ್ನು ತರ್ತಕ್ಕಂಥದ್ದು, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಸ್ಕೂಲ್ಗೆ ಹಾಕ್ತಕ್ಕಂಥದ್ದು, ಫಾರಿನ್ಗೆ ಕಳಿಸ್ತಕ್ಕಂಥದ್ದು, ಹೀಗೆ ನಾವು ಒಳ್ಳೆ ಶುಭ ಕಾರ್ಯಗಳಿಗೆ ದುಡ್ಡನ್ನು ಖರ್ಚು ಮಾಡ್ತೀವಿ, ಬೇಡದೇ ಅದಕ್ಕೆ ಏನಕ್ಕೂ ಮಾಡಲ್ಲ. ಹಾಗಾಗಿ ಈ ಒಂದು ಕರ್ಕಟ ರಾಶಿಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ದ್ವಿತೀಯದಲ್ಲಿ ಕುಜ ಇದ್ದಾನೆ, ಕೇತು ಇದ್ದಾನೆ. ಕುಜವತ್ ಕೇತು, ಶನಿವತ್ ರಾಹು ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ರಾಹು ಅಷ್ಟಮದಲ್ಲಿದ್ದರೂ ಕೂಡ ಹೆಚ್ಚಿನ ತೊಂದರೆ ಆಗೋದಿಲ್ಲ. ಕಾರಣ ರಾಹುವಿನ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಅಂಥ ದೋಷಗಳೆಲ್ಲ, ಅಂಥ ಪ್ರಾಬ್ಲಮ್ಗಳು, ಕಷ್ಟಗಳು ಬರದೇ ಇರುತ್ತೆ ಅಂತ ಹೇಳ್ತೀವಿ. ಬರದೇ ಇರಲಿ ಅಂತಲೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಜೊತೆಗೆ ಈ ಕರ್ಕಾಟಕ ರಾಶಿಯವರು ವಾಹನ ಒಂದು ಚಲಾಯಿಸುವಾಗ ಭಾಳ ಜಾಗ್ರತೆ ಇರಬೇಕು. ಮತ್ತು ಬೇರೆ ವಾಹನದಲ್ಲಿ ಕೂತ್ಕೊಳ್ಳುವಾಗ ವಾಹನ ಅಪಘಾತದ ಭಯಗಳಿದೆ. ಮತ್ತು ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಕೆಲವು ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಮತ್ತು ಚಾರಣ ಮಾಡ್ತಕ್ಕಂಥದ್ದು, ಇದಕ್ಕೆಲ್ಲ ಸ್ವಲ್ಪ ತಾವು ಅವಶ್ಯಕತೆ ಎಷ್ಟಿದೆ ಅಷ್ಟು ನೋಡ್ಕೊಂಡು ಮಾಡೋದು. ಮತ್ತು ಭಾಳ ನಮ್ಮ ಒಂದು ಸೇಫ್ಟಿ ದೃಷ್ಟಿಯಿಂದ ಭದ್ರತೆ ನೋಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು, ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ. ಮತ್ತು ಕೆಲವೊಂದು ಗ್ರಹಗಳ ದೋಷದಿಂದ ನಿಮಗೆ ತೊಂದರೆ ಆಗ್ಬೋದು, ಭಾಳ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತೇವೆ. ಅತಿ ಜಾಗ್ರತೆಯಿಂದ ಇರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಬರೋದು, ಮತ್ತು ಮೂಗು ಹಿಡ್ಕೊಳ್ಳೋದು, ಕಂಟ್ಲು ಹಿಡ್ಕೊಳ್ಳೋದು, ಥೈರಾಯ್ಡ್ ಬರೋದು, ಮತ್ತು ಪದೇ ಕೋಲ್ಡ್ ಆಗೋದು, ಈ ಥರ ಸಂದರ್ಭಗಳಿರ್ತದೆ. ಹಾಗಾಗಿ ಭಾಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆ ವಹಿಸಬೇಕು. ಕಾರಣ ಕುಂಭದಲ್ಲಿರ್ತಕ್ಕಂಥ ಅವು ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಮಾಡ್ತಾನೆ, ಸುಸ್ತು, ಆಯಾಸ ಇದೆಲ್ಲ ಮಾಡ್ತಾನೆ. ಆದರೂ ಕೂಡ ಗುರುದೃಷ್ಟಿ ಇರೋದ್ರಿಂದ ತಾನಾಗಿಯೇ ಪರಿಹಾರ ಆಗುತ್ತೆ. ಗುರುವಿನ ಅನುಗ್ರಹ ಇರೋದ್ರಿಂದ ತಾತ್ಕಾಲಿಕವಾಗಿ ಆಗ್ತದೆ, ತಾತ್ಕಾಲಿಕವಾಗಿ ತಾನಾಗಿಯೇ ಬರುತ್ತೆ. ತಾನಾಗಿ ಹೋಗಿ ತಂಥ ದೊಡ್ಡ ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳು ಬರೋದಿಲ್ಲ ಅಂತ ನಮಗೆ ನಿಶ್ಚಿತವಾಗಿ ಹೇಳಬಹುದು. ಮತ್ತು 10ರಲ್ಲಿ ಶುಕ್ರ, ಮತ್ತು 9ರಲ್ಲಿ ಶನಿ. 9ರ ಶನಿ ನಿಮಗೆ ಅಂಥ ತೊಂದರೆಯನ್ನು ಕೊಡೋದಿಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸ, ಮಕ್ಕಳಿಗೇನು ತೊಂದರೆ ಕೊಡೋದಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೇನು ತೊಂದರೆ ಆಗದಿದ್ದರೂ ಕೂಡ ದೊಡ್ಡವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ದೊಡ್ಡವರಿಗೆ ಬಿಸ್ನೆಸ್ ಮಾಡತಕ್ಕಂಥವ್ರಿಗೆ, ಕೆಲವೊಂದಷ್ಟು ವ್ಯಾಪಾರ ವಹಿವಾಟು, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವ್ರು ಸ್ಲೋ ಮೂಮೆಂಟ್ ಆಗುತ್ತೆ. ತೊಂದರೆ ಅಂದರೆ ಹೇಳಿದ ತಕ್ಷಣ ಆಗ್ಬಿಡೋದು ಒಂದು ಅನುಕೂಲ ಅಂತೇನಲ್ಲ. ಮತ್ತು ಆಗಲ್ಲ, ಒಂದು ಸಲ ಹೋದಾಗ ಆಗಲಿಲ್ಲ ಅಂತ ಕೆಲಸ ಆಗಲ್ಲ ಅಂತಲ್ಲ. ಕೆಲವು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಯಾವುದು ಏನೂ ಆಗದೇ ಇರೋಲ್ಲ, ಏನಾದ್ರು ಒಂದು ಆಗ್ತಾನೆ ಇರುತ್ತೆ. ಮನುಷ್ಯನ ಜೀವನದಲ್ಲಿ ಏನೂ ಆಗದೆ ಹಾಗೆ ತಟಸ್ಥವಾಗಿರೋದಿಲ್ಲ. ಏನಾದರೂ ಒಂದು ಆಗ್ತಾ ಇರುತ್ತೆ. ಒಂದು ಕೆಲಸ ಆಗುತ್ತೆ, ಒಂದು ಕೆಲಸ ಆಗಲ್ಲ. ಆ ಕೆಲಸ ಇನ್ನೊಂದು ದಿವಸ ಆಗುತ್ತೆ, ಮತ್ತೆ ಯಾವುದೋ ಕೆಲಸ ಇವತ್ತಾಗುತ್ತೆ. ಹೀಗೆ ಆಗ್ತಾ ಇರುತ್ತೆ. ನಿಮ್ಮ ಕೆಲಸ ಕಾರ್ಯ ಉದ್ಯೋಗ ಚೆನ್ನಾಗಿರುತ್ತೆ, ಯಾವುದೇ ರೀತಿ ತೊಂದರೆ ತೊಡ್ಕೊಳ್ಳಾಗೋದಿಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆಲ್ಲ ಒಳ್ಳೆಯ ಫಲಗಳು ಸಿಗುವಂಥ ಯೋಗ ಇದೆ. ಮತ್ತು ಸಣ್ಣ ಪುಟ್ಟ ಕಾರ್ಮಿಕ ವರ್ಗದವರು ಏನು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಎಲ್ಲ ರೀತಿಯಲ್ಲಿ ಕೆಲಸ ದೊರಕುತ್ತೆ, ಉದ್ಯೋಗ ದೊರಕುತ್ತೆ, ಊಟ ತಿಂಡಿ ಬಟ್ಟೆ, ಜೀವನಕ್ಕೆ ಯಾರಿಗೂ ಕೂಡ ಕೊರತೆ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ಅಂಥ ಒಂದು ಜೀವನದ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಇವಾಗ. ಅಂಥ ಒಂದು ಫಲವೂ ಕೂಡ ಈ ಒಂದು ಗ್ರಹದಲ್ಲಿ ಇರುತ್ತೆ, ಗ್ರಹ ಫಲಗಳಿರುತ್ತೆ. ಹಾಗಾಗಿ ಅಂಥ ಒಂದು ಕರ್ಕಾಟಕ ರಾಶಿಯವರಿಗೆ ತುಂಬ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಓದಬೇಕು. ಮಕ್ಕಳಾಗಿದ್ದರೆ, ದೊಡ್ಡವರಾಗಿದ್ದರೆ ಕೆಲಸ ಮಾಡುವಾಗ ಜಾಗ್ರತೆ ವಹಿಸಬೇಕು. ವೃದ್ಧರಾಗಿದ್ದರೆ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಹೀಗೆ ನಾವು ನಿಮಗೆ ಒಂದು ಸಣ್ಣ ಪುಟ್ಟ ಸಲಹೆಯನ್ನು ಕೊಡ್ಬೋದು. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದೇಳೆ ತೊಂದರೆ ಇದೆ ಅಂದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಆದರೆ ನಿಮ್ಮ ರಾಶಿ ಫಲ ಹೇಗಿದೆ, ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ಹಾಗಾಗಿ ಕಷ್ಟನೂ ಇಲ್ಲ, ಸುಖನೂ ಇಲ್ಲ, ಹಾಗೆ ಹೆಂಗಿತ್ತು ಹಂಗೆ ಜಾಸ್ತಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೂ ಕೂಡ ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಪ್ರಯತ್ನದಿಂದ ಫಲ ಸಿಗುತ್ತೆ. ಹಾಗೆ ಕರ್ಮಣ್ಯ ವಾದಿಕಾರಸ್ತೆ ಫಲೇಶು ಕದಾಚನ, ಕರ್ಮ ಕರ್ತವ್ಯ ನಾವು ಮಾಡಿದಾಗ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. ಯಾವುದೋ ಒಂದು ಫಲ ಬಂದೇ ಬರುತ್ತೆ, ಏನೂ ಬರದೇ ಇರಲ್ಲ ಎನ್ನುವಂಥ ನಿಷ್ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದು. ಅವತ್ತಾಗದಿದ್ರು ಇನ್ನೊಂದು ದಿವಸ ಆಗುತ್ತೆ ಎನ್ನುವಂಥ ನಿಶ್ಚಿತವಾಗಿ ನಾವು ಯೋಚನೆಯನ್ನು ಮಾಡ್ಕೊಂಡಿರಬೇಕು. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಕಷ್ಟದಲ್ಲಿದ್ದರೆ ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ
ತಾವು ಅದೊಂದು ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.